ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ ಭರತ್. ಇವತ್ತಿನ ರೆಸಿಪಿ ಲಂಚ್ಗೆ ನಾನು ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬಸ್ಸಾರು ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಹುಳ್ಳಿಕಾಳನ್ನ ಯಾವುದೇ ರೀತಿ ನೆನೆ ಹಾಕದೆ ಸ್ವಲ್ಪ ಬೇಗ ಮಾಡಬೇಕಾಗಿರೋದ್ರಿಂದ ಹುಳ್ಳಿಕಾಳನ್ನ 1-2 ನಿಮಿಷ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಗೋರೆಕಾಯಿ ಕೂಡ ಇತ್ತು. ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡು 2-3 ವಿಷಿಲಷ್ಟು ಹಾಕ್ಕೊಂಡು ಹುಳ್ಳಿಕಾಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡು ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದೀನಿ. ಸೊ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮತ್ತು ಬೇಗ ಆಗುವಂಥ ನನ್ನ ಸ್ಟೈಲಲ್ಲಿ ಬಸ್ಸಾರನ್ನ ಹೇಗೆ ಮಾಡ್ತೀನಿ ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, 5-6 ಎಸಳು ಬೆಳ್ಳುಳ್ಳಿ, 2 ಗ್ರೀನ್ ಚಿಲ್ಲಿ, 3 ರೆಡ್ ಚಿಲ್ಲಿ, 1 ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 5-6 ಪೆಪ್ಪರ್ ಸೀಡ್ಸು ಆ ಥರ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ನಾವು ಹುರ್ಕೋಬೇಕು. 1 ಕಪ್ಪಷ್ಟು ನಾನು ಇಲ್ಲಿ ಇದಕ್ಕೆ ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿದು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಂಡಿನ ಇಟ್ಟು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಮಸಾಲೆಗೆ ಫಸ್ಟು ಬಸ್ಸಾರು ಮಸಾಲೆಗೆ ಇಲ್ಲಿ ಹುರ್ಕೊಂಬಿಡೋಣ ಅಂಥೇಳಿ ಎಲ್ಲ ಐಟಮ್ಸ್ ಹಾಕಿ ಇಲ್ಲಿ ಹುರ್ಕೋತಾ ಇದ್ದೀನಿ. ಇನ್ನು ಮಸಾಲೆ ಎಲ್ಲ ಹುರ್ಕೊಂಡು ಅದು ಚೆನ್ನಾಗಿ ಆರ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ಪಲ್ಯಕ್ಕೆ 2 ಮೀಡಿಯಮ್ ಸೈಜಷ್ಟು ನಾನು ಈರುಳ್ಳಿನ ತೊಗೊಂಡು ಸಣ್ಣಕ್ಕೆ ಕಟ್ ಮಾಡಿಕೊಂಡು 2-3 ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಸಿಂಪಲ್ಲಾಗಿ 2 ಟೀ ಸ್ಪೂನಷ್ಟು ಆಯಿಲನ್ನು ಹಾಕಿ ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣಸು, ಬೆಳ್ಳುಳ್ಳಿ ಜಜ್ಜಿರೋದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಇಲ್ಲಿ ಬೇಳೆನ ಏನೆಲ್ಲ ನಾನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡು ಬಸ್ಸಾರು ಮಸಾಲೆ ಕೂಡ ನಾನು ಹುರ್ಕೊಂಡು
ಅದನ್ನು ಮಿಕ್ಸಿಗೆ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಾದಮೇಲೆ ಒಂದು ಸಣ್ಣ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಎಲ್ಲ ಏನು ಹಾಕಿಲ್ಲ, ಜಸ್ಟ್ ಒಂದು ಅರ್ಧ ಈರುಳ್ಳಿ ಮತ್ತು ಕರಿಬೇವು ಹಾಕಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದು ಮಸಾಲೆನ ಚೆನ್ನಾಗಿ ಹಾಕಿ ಆ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ವರೆಗೂ ಹುರ್ಕೊಂಡು ಆ ನಂತರ ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು 20ರಿಂದ 30 ಸೆಕೆಂಡು ಅಂದರೆ ಒಂದು 2 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿಯಾಗಿ ಹೋಗುತ್ತೆ. ಸಾಂಬಾರನ್ನ ಕೂಡ ಕುದಿಯೋಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಮಜ್ಜಿಗೆ ಮಾಡಿಕೊಂಡೆ. ನಾನು ಸಿಂಪಲಾಗಿ ಇಲ್ಲಿ ಮೊಸರು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಥರ ಮಾಡ್ಕೊಳ್ಳೋಣ ಮಜ್ಜಿಗೆನ ಅಂಥೇಳಿ ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಜ್ಜಿಗೆಗೆ ಕಡ್ಕೊಂಡು ಮಜ್ಜಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಇದಕ್ಕೆ ಮಜ್ಜಿಗೆಗೆ ನಾವು ಇಲ್ಲಿ ಕರ್ಡ್ ಚಿಲ್ಲೀಸ್ ಅಂತ ಸಿಗುತ್ತೆ, ಅದನ್ನು ಹಾಕಿದ್ರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಳಿಯಾಗಿ ಕೂಡ ಚೆನ್ನಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ಮಜ್ಜಿಗೆ. ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆಯಿತು. ಅದಕ್ಕೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ರೈಸ್ ಮಾತ್ರ ಮಾಡಿದೆ, ಮುದ್ದೆ ಮಾಡಲಿಲ್ಲ. ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ ರೈಸ್ ಮಾತ್ರ ಮಾಡಿ ಊಟಕ್ಕೂ ಕೂಡ ರೆಡಿ ಮಾಡಿಕೊಂಡು ಮನೇಲಿ ಎಲ್ಲರಿಗೂ ಊಟನೂ ಕೊಟ್ಟೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸೊ ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.